ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸರ್ಪ್ರೈಸ್ ಎಂಟ್ರಿ. ಸಿಎಂ ಆದ ಬಳಿಕ ಮೊದಲ ಬಾರಿ ಕನಕಪುರಕ್ಕೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ ಪ್ರಯಾಣಿಕರು. ಸಕಲೇಶಪುರದಲ್ಲಿ ಕಾಡಾನೆಗಳ ಅಟ್ಟಹಾಸ, ಕಾಫಿ ಬೆಳೆ ನಾಶ, ಶಾಶ್ವತ ಕ್ರಮಕ್ಕೆ ರೈತರ ಆಗ್ರಹ. ದೇವರಿಗಿಂತ ತಾಯಿ ಮತ್ತು ಬಾಬಾ ಸಾಹೇಬರೇ ಶ್ರೇಷ್ಠ, ವೈಚಾರಿಕತೆಯಿಂದ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ, ಹಿರಿಯ ಉದ್ಘೋಷಕ ಎಂಕೆ ಶಿವಕುಮಾರ್ ಅಭಿಮತ. ಸಿಎಂ ಆದ ಬಳಿಕ ಸ್ವಕ್ಷೇತ್ರ ಕನಕಪುರಕ್ಕೆ ಮೊದಲ ಬಾರಿಗೆ ಭೇಟಿ ನೀಡುತ್ತಿರುವ ಸಿಎಂ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದಿಂದ ನಮ್ಮ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ರು. ಈ ವೇಳೆ ಬಿಎಂಆರ್ಸಿಎಲ್ ಉನ್ನತಾಧಿಕಾರಿಗಳಿಂದ ಬೆಂಗಳೂರಿನ ಮೆಟ್ರೋ ಜಾಲ ಮತ್ತು ಮುಂಬರುವ ಸಂಪರ್ಕ ಯೋಜನೆಗಳ ಕುರಿತು ಪ್ರಮುಖ ಮಾಹಿತಿಗಳನ್ನು ಪಡೆದುಕೊಂಡರು. ಮುಖ್ಯಮಂತ್ರಿಗಳನ್ನ ಮೆಟ್ರೋದಲ್ಲಿ ಕಂಡ ಸಾರ್ವಜನಿಕರು ಹಾಗೂ ಸಹ ಪ್ರಯಾಣಿಕರು ಅಚ್ಚರಿ ಮತ್ತು ಸಂತಸ ವ್ಯಕ್ತಪಡಿಸಿದ್ರು. ಅನೇಕ ಮೆಟ್ರೋ ಪ್ರಯಾಣಿಕರು ಸಿಎಂ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಇದೇ ಸಂದರ್ಭದಲ್ಲಿ ರೈಲಿನಲ್ಲಿದ್ದ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಹಸ್ತಲಾಘವ ಮಾಡಿದ ಡಿಕೆ ಶಿವಕುಮಾರ್ ಅವರು ಕುಶಲೋಪರಿ ವಿಚಾರಿಸಿದ್ರು. ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಲ್ದಾಣದವರೆಗೆ ಮೆಟ್ರೋದಲ್ಲಿಯೇ ತೆರಳಿದ ಮುಖ್ಯಮಂತ್ರಿಗಳು ಅಲ್ಲಿಂದ ಮುಂದೆ ರಸ್ತೆ ಮಾರ್ಗವಾಗಿ ಕನಕಪುರಕ್ಕೆ ಪ್ರಯಾಣ ಬೆಳೆಸಿದ್ರು. ಸಾತೂರು ಕ್ಷೇತ್ರ ಯಾರು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಸೊ ಅದಕ್ಕೆ ನನ್ನ ಫಸ್ಟ್ ವಿಸಿಟು ನಮ್ಮ ಕ್ಷೇತ್ರಕ್ಕೆ ಹೋಗಿ ನನ್ನ ಜನತೆಗೆ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅವರ ಭಾವನೆ, ಅವರ ಶ್ರಮ ಅವರಿಗೆ ಫಲ ಸಿಗಬೇಕು. ಎಲ್ಲರಿಗೂ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕಲ್ಲ. ಅಟ್ಲೀಸ್ಟ್ ನಾನು ಕ್ಷೇತ್ರದ ಜನತೆಗೆ ನನಗೆ ಯಾರು ಈ ವಿಧಾನಸೌಧ ಮೆಟ್ಲನ್ನು ಹತ್ತಿಸಿ ಕಳೆದ 40 ವರ್ಷದಿಂದ ನನ್ನ ಬೆಳೆಸಿದ್ದಾರೆ, ಫಸ್ಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ರೆ ನನ್ನ ಡ್ಯೂಟಿ. ಸೊ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇವತ್ತು ಸಂಡೇ ಅವನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು 20 ಜಾಗ 20-25 ಜಾಗ ಎಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಒಂದು ಅರ್ಧ ಗಂಟೆ ಅವರಿಗೆಲ್ಲ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಆಮೇಲೆ ಅವರಿಗೆ ಪ್ರತ್ಯೇಕವಾದಂಥ ಸಕಲೇಶಪುರ ತಾಲೂಕಿನ ಸುಂಡೆಕೆರೆ, ಉದೇವಾರ, ಬಾಳಗೋಡು, ಕಲ್ಲಳ್ಳಿ, ದಿನೇಕೆರೆ ಮತ್ತು ಕೆಸಗೊಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ರಾತ್ರಿ ವೇಳೆ ತೋಟಗಳಿಗೆ ನುಗ್ಗುತ್ತಿರುವ ಕಾಡಾನೆಗಳು ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸುತ್ತಿದ್ದು ಹಗಲಿನಲ್ಲಿಯೂ ಜಮೀನುಗಳಿಗೆ ತೆರಳಲು ರೈತರು ಭಯಪಡುವಂತಾಗಿದೆ. ಬೆಳೆ ನಷ್ಟದ ಜೊತೆಗೆ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಕುರಿತು ಮಲೆನಾಡು ರಕ್ಷಣಾ ಸೇನೆಯ ಹಾಸನ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಪಲು ಅವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಾಡಾನೆ ಹಾವಳಿ ತಡೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ರೈತರು ಹಲವು ಬಾರಿ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಿದರೂ ಸಮಸ್ಯೆಗೆ ಸಮರ್ಪಕ ಪರಿಹಾರ ದೊರಕಿಲ್ಲ ಎಂದು ಆರೋಪಿಸಿದ್ದು ಆನೆಗಳ ಹಾಟ್ಸ್ಪಾಟ್ಸ್ ಪ್ರದೇಶಗಳಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ, ಅಖಿಲ ಭಾರತ ಅಂಚೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹಾಸನ ಜಿಲ್ಲಾ ಅಂಚೆ ನೌಕರರ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 125ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು. ಈ ವೇಳೆ ಭದ್ರಾವತಿ ಆಕಾಶವಾಣಿ ಹಿರಿಯ ಉದ್ಘೋಷಕರಾದ ಎಂಕೆ ಶಿವಕುಮಾರ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಬದುಕಿನ ದಾರಿ ತೋರಿಸಿದ ಮಹಾನ್ ನಾಯಕ. ಅವರು ಬೇಡ ಎಂದ ಆಚರಣೆಗಳನ್ನೇ ನಾವು ಮತ್ತೆ ಮತ್ತೆ ಮಾಡಿದರೆ ಸಮಾಜ ಉದ್ಧಾರ ಹೇಗೆ ಎಂದು ಪ್ರಶ್ನಿಸಿದರಲ್ಲದೆ, ದೇವರಿಗಿಂತ ತಾಯಿ ಮತ್ತು ಬಾಬಾ ಸಾಹೇಬರೇ ಶ್ರೇಷ್ಠ, ನಮ್ಮ ಮನೆಯಲ್ಲಿ ಯಾವುದೇ ದೇವರ ಫೋಟೋ ಇಲ್ಲ, ಪೂಜೆಗಳನ್ನು ಮಾಡುವುದಿಲ್ಲ. ಬಾಬಾ ಸಾಹೇಬರ ಅನುಯಾಯಿಗಳೆಂದು ಹೇಳಿಕೊಳ್ಳುವವರು ವೈದಿಕ ಆಚರಣೆಗಳಾದ ಸತ್ಯನಾರಾಯಣ ಪೂಜೆಯಂತಹ ಪದ್ಧತಿಗಳಿಂದ ದೂರವಿರಬೇಕು. ನಮ್ಮ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಜಾಗ ಮುಂಬೈನ ಚೈತ್ಯ ಭೂಮಿ. ನಾವು ಅಲ್ಲಿಗೆ ಹೋಗಿ ಪ್ರೇರಣೆ ಪಡೆಯಬೇಕೇ ಹೊರತು ಬಾಬಾ ಸಾಹೇಬರು ವಿರೋಧಿಸಿದ ಆಚರಣೆಗಳಲ್ಲಿ ಮುಳುಗಬಾರದು. ನಾವು ಅಂಬೇಡ್ಕರ್ ಅವರ ನಿಜವಾದ ತತ್ವಗಳನ್ನು ಪಾಲಿಸದಿದ್ದರೆ ನಮಗೆ ಅವರ ಅನುಯಾಯಿಗಳು ಎಂದು ಹೇಳಿಕೊಳ್ಳಲು ಅರ್ಹತೆ ಇರುವುದಿಲ್ಲ ಎಂದು ಅಂಬೇಡ್ಕರ್ ಅವರ ಕುರಿತಾಗಿ ಸವಿವರವಾಗಿ ಮಾಹಿತಿ ಹಂಚಿಕೊಂಡ್ರು. ಯಾಕೆ ಬಾಬಾ ಸಾಹೇಬರು ಚೈತನ್ಯ ಭೂಮಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ನಮಗೆ ಅಲ್ಲಿ ನಮ್ಮ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತ ಜಾಗ. ಅದು ನಾವು ಅಲ್ಲಿಗೆ ಹೋಗ್ಬೇಕು. ಬಹಳಷ್ಟು ಇತಿಹಾಸ ಇದೆ ಆ ಜಾಗಕ್ಕೆ, ನಾವು ಅಲ್ಲಿಗೆ ಹೋಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ಮನೆಯಲ್ಲಿ ದೊಡ್ಡದಾಗಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಪೂಜೆ ಯಾರು ಮಾಡ್ತಾರೆ? ಸತ್ಯನಾರಾಯಣ ಪೂಜೆ ಬ್ರಾಹ್ಮಣರು ಮಾಡ್ತಾರೆ.
ಈ ರೀತಿ ವೈದಿಕಾಚರಣೆಗಳನ್ನ ದೂರ ಇಡಿ ಅಂತ ಬಾಬಾ ಸಾಹೇಬರು ಹೇಳಿದ್ದನ್ನ ನಾವು ಕೇಳ್ದೇನೆ ಮತ್ತೆ ಮತ್ತೆ ಅದೇ ಆಚರಣೆಯಲ್ಲಿ ನಾವು ಗಿರ್ಕಿ ಹೊಡಿತಾ ಇದ್ರೆ ನಮ್ಮ ಉದ್ಧಾರ ಆಗೋದು ಯಾವಾಗ? ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವು ಇದನ್ನ ಸೆಲ್ಫ್ ಗ್ಲೋರಿಫಿಕೇಶನ್ ಅಂತ ಹೇಳಿ ದಯವಿಟ್ಟು ಭಾವಿಸಬೇಡಿ. ಅಂದ್ರೆ ಸ್ವಯಂ ಪ್ರತಿಷ್ಠೆ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಭಾವಿಸಬೇಡಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ. ನಮ್ಮನೆಯಲ್ಲಿ ದೇವ್ರ ಫೋಟೋ ಇಲ್ಲ, ನಾವು ದೇವ್ರ ಪೂಜೆ ಮಾಡಲ್ಲ. ಜೊತೆಗೆ ನಮ್ಮನೆ ಗೃಹ ಪ್ರವೇಶ ಆಯಿತು, ಆಗಲೂ ಕೂಡ ಯಾವ ಬ್ರಾಹ್ಮಣಸನ್ನು. ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನೌಕರರ ಸಂಘದ ಪ್ರಮುಖರು ಹಾಗೂ ಹಾಸನ ಜಿಲ್ಲಾ ಅಂಚೆ ನೌಕರರ ಬಳಗದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರ ಆತ್ಮಹತ್ಯೆ, ಆಕಸ್ಮಿಕ ಮರಣ ಹಾಗೂ ಬಣವೆ ನಷ್ಟ ಪರಿಹಾರ ಯೋಜನೆಯಡಿ ಬಾಕಿ ಇದ್ದ ವಿವಿಧ ಪ್ರಕರಣಗಳ ಪರಿಶೀಲನೆ ಮತ್ತು ತ್ವರಿತ ನಿರ್ಣಯಕ್ಕಾಗಿ ಉಪವಿಭಾಗ ಮಟ್ಟದ ಸಮಿತಿಯ ಸಭೆಯನ್ನ ಸಂತ್ರಸ್ತರ ಮನೆ ಬಾಗಿಲಲ್ಲೇ ಆಯೋಜಿಸಿ ಮಾನವೀಯ ಸ್ಪರ್ಶದ ಆಡಳಿತಕ್ಕೆ ಸಾಕ್ಷಿಯಾಯಿತು. ಯಸಳೂರು ಹೋಬಳಿಯ ಸಂದಹಳ್ಳಿ ಗ್ರಾಮದಲ್ಲಿ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೈತರ ಆತ್ಮಹತ್ಯೆ ಹಾಗೂ ಆಕಸ್ಮಿಕ ಮರಣ ಪ್ರಕರಣಗಳನ್ನು ದಾಖಲಾತಿಗಳ ಸಮೇತ ಪರಿಶೀಲಿಸಿ ಸಮಾಲೋಚನೆ ನಡೆಸಲಾಯಿತು. ಸಭೆಯ ಆರಂಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಹಾಗೂ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಕುಮಾರ್ ಯುಎಂ ಮಾತನಾಡಿ, ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ರೈತರ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಧನ ಸುಲಭವಾಗಿ ತಲುಪಿಸುವ ಉದ್ದೇಶದಿಂದ ದಾಖಲೆಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ, ಸಂತ್ರಸ್ತ ಕುಟುಂಬಗಳ ಮನೆ ಬಾಗಿಲಿಗೆ ತೆರಳಿ ಸಮಾಲೋಚನೆ ನಡೆಸುವುದರಿಂದ ಆಡಳಿತ ಅವರೊಂದಿಗೆ ನಿಂತಿದೆ ಎಂಬ ಆತ್ಮಸ್ಥೈರ್ಯ ಮೂಡಿಸುವುದರ ಜೊತೆಗೆ ವಿವಿಧ ಇಲಾಖೆಗಳ ನೆರವು ಮತ್ತು ಸೌಲಭ್ಯಗಳ ಕುರಿತು ನೇರ ಮಾಹಿತಿ ನೀಡಲು ಸಾಧ್ಯವಾಗುತ್ತದೆ. ತಹಶೀಲ್ದಾರ್ ಸೇರಿದಂತೆ ಸಮಿತಿಯ ಸದಸ್ಯರು ಸಂತ್ರಸ್ತ ಕುಟುಂಬಗಳ ಬಾಕಿ ಆಡಳಿತಾತ್ಮಕ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದು ಮಕ್ಕಳ ಶಿಕ್ಷಣ, ವಿದ್ಯಾರ್ಥಿ ವೇತನ, ವಸತಿ ಶಾಲೆಗಳಲ್ಲಿನ ಅವಕಾಶಗಳು ಹಾಗೂ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಿದರು. ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕಾರ್ತಿಕ್, ಮಂಜುನಾಥ್, ಅಜಿತ್ ಪ್ರಸಾದ್, ಕೇಶವಮೂರ್ತಿ, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಲಸಿಂದ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕ ಸಿಎನ್ ಬಾಲಕೃಷ್ಣ. ಕಸ್ಬಾ ಹೋಬಳಿ ಬೆಲಸಿಂದ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕಟ್ಟಡ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿ, ಆರೋಗ್ಯವಂತ ಗ್ರಾಮವನ್ನು ನಿರ್ಮಾಣ ಮಾಡುವ ಸಲುವಾಗಿ ಈ ಭಾಗದ ಸಾರ್ವಜನಿಕರ ಹಿತ ಕಾಪಾಡುವ ಉದ್ದೇಶವನ್ನು ಇಟ್ಟುಕೊಂಡು ಗುಲಸಿಂದ, ಬೆಲಸಿಂದ, ಗೌರಿಕೊಪ್ಪಲು, ಮಳೆಕೊಪ್ಪಲು, ಚಕ್ಕಿನಹಳ್ಳಿ ಈ ಭಾಗದ ಜನರಿಗೆ ಆರೋಗ್ಯಕರ ಅನುಕೂಲವಾಗುವ ದೃಷ್ಟಿಯಿಂದ ಆಯುಷ್ಮಾನ್ ಆರೋಗ್ಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲು ಮುಂದಾಗಲಾಗಿದೆ. ಇದು ಕೇವಲ 4 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಪ್ರತಿಯೊಬ್ಬ ಮನುಷ್ಯರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಇಂತಹ ಆರೋಗ್ಯ ಕೇಂದ್ರಗಳ ಅವಶ್ಯಕತೆಯು ಮುಖ್ಯವಾಗಿದೆ. ಈ ಗ್ರಾಮದ ಸುತ್ತಮುತ್ತಲಿನಲ್ಲಿರುವ ಗ್ರಾಮಸ್ಥರ ಅನುಕೂಲಕ್ಕಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಒಂದಾಗುತ್ತೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಗ್ರಾಮ ದೇವತೆ ಲಕ್ಷ್ಮೀದೇವಿ ದೇವಾಲಯ ಜೀರ್ಣೋದ್ಧಾರ ಮಾಡಲು ಶಾಸಕರ ಅನುದಾನದಲ್ಲಿ 3 ಲಕ್ಷ ರೂಪಾಯಿ ಅನುದಾನವನ್ನು ಸದ್ಯದಲ್ಲೇ ನೀಡಲಾಗುವುದು ಎಂದರು. ಇಲ್ಲಿಯ ಮಾಡಿದ ಒಂದು ಉದ್ದೇಶ ಏನಪ್ಪ ಅಂದರೆ, ಉತ್ತಮವಾದಂಥ ಆರೋಗ್ಯ ಸೇವೆಗಳು ಈ ಭಾಗದಲ್ಲಿ ಸಿಗಬೇಕು ಅನ್ನೋ ಕಾರಣದಿಂದ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು, ಡೇರಿ ಇರ್ಬೋದು, ಒಂದು ಸೂಕ್ತವಾದಂಥ ಕಟ್ಟಡ ಇದೆ. ನಿಮ್ಮ ಗ್ರಾಮಕ್ಕೆ ಈ ಒಂದು ವ್ಯಾಪ್ತಿಗೆ ಒಂದು ಬೆಲಸಿಂದ, ಕೆರೆ ಚಿಕ್ಕನಲ್ಲಿ, ಇವತ್ತು ಮಳೆಕೊಪ್ಪಲು ಇರ್ಬೋದು, ಈ ಭಾಗಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಸಂದರ್ಭ ಬೆಲಸಿಂದ, ಕೆರೆ ಚಿಕ್ಕನಲ್ಲಿ, ಮಳೆಕೊಪ್ಪಲು, ಅದೇ ರೀತಿ ಭಾಗದ ಎಲ್ಲ ಗ್ರಾಮಸ್ಥರುಗಳು ಕೂಡ ಸಮ್ಮುಖದಲ್ಲಿ ನೆರವೇರಿ ನಮ್ಮ ತೋಪೆಗಳು ಗುತ್ತಿಗೆದಾರರಿದ್ದಾರೆ. ಅವರು ಉತ್ತಮ ರೀತಿ ಕಟ್ಟಡ ಮಾಡ್ತಕ್ಕಂಥ ಗುತ್ತಿಗೆದಾರರು ಇಲ್ಲ. ಈ ಒಂದು ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ನಮ್ಮ ಒಂದು ಮಸೀದಿ ಪಕ್ಕದಲ್ಲೂ ಕೂಡ ಒಂದು ರಸ್ತೆಯೂ ಕೂಡ ನಮ್ಮ ಸಹೋದರ ಹೆಸರಿನಲ್ಲಿ ಪಂಚಾಯತಿ ತೀರ್ಮಾನ ಮಾಡಿ ಅದು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶ ಆಗಿದೆ. ಬೆಲಸಿಂದದ ಹತ್ರ ಏನಿದು ಚೌಟ್ರಿ ಇದೆಯಲ್ಲ, ಅದೊಂದು ರಸ್ತೆ ನನ್ನ ಗಮನದಲ್ಲಿದೆ. ನೆಕ್ಸ್ಟ್ ಅದಕ್ಕೆ ಆದ್ಯತೆಯನ್ನು ಕೂಡ ನೀಡ್ತೀವಿ ಅಂತಕ್ಕಂಥದ್ದನ್ನು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ಗುಡಿಗೌಡರಾದ ಮಂಜಣ್ಣ, ಗ್ರಾಮಸ್ಥರಾದ ಮಧು, ಮಣಿಕಂಠ, ಚಂದ್ರನ ಮುಂತಾದವರು ಹಾಜರಿದ್ದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ನಾಗರಾಜ್ ಪೂಜಾರಿ ಅವರು ಮತ್ತೊಮ್ಮೆ ತಮ್ಮ ಸಾಹಸ ಮತ್ತು ಸಮಯ ಪ್ರಜ್ಞೆಯಿಂದ ವ್ಯಕ್ತಿಯೊಬ್ಬರ ಜೀವ ಉಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಬಾವಿಯೊಳಗೆ ಇಳಿದಿದ್ದ ವ್ಯಕ್ತಿಯೊಬ್ಬರು ಆಮ್ಲಜನಕದ ಕೊರತೆಯಿಂದ ಪ್ರಜ್ಞೆ ತಪ್ಪಿದ ಮಾಹಿತಿ ದೊರೆಯುತ್ತಿದ್ದಂತೆಯೇ ಸ್ಥಳಕ್ಕಾಗಮಿಸಿದ ನಾಗರಾಜ್ ಪೂಜಾರಿ ಹಾಗೂ ಅವರ ತಂಡ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡರು.
ಜೀವದ ಹಂಗು ತೊರೆದು ಬಾವಿಯೊಳಗೆ ಇಳಿದ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆ ಕರೆತಂದು ಚಿಕಿತ್ಸೆಗೆ ರವಾನಿಸುವಲ್ಲಿ ಯಶಸ್ವಿಯಾದರು. ಈ ಹಿಂದೆ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಭಾರೀ ಮಳೆಯ ನಡುವೆಯೂ ಕೊಚ್ಚಿ ಹೋಗಿದ್ದ ಯಾತ್ರಿಕರ ಮೃತದೇಹಗಳನ್ನು ಪತ್ತೆ ಹಚ್ಚಿ ಹೊರತೆಗೆದ ಸಾಹಸ ಕಾರ್ಯದ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ನಾಗರಾಜ್ ಪೂಜಾರಿ ಅವರಿಗೆ ಮುಖ್ಯಮಂತ್ರಿ ಪದಕವೂ ಲಭಿಸಿತ್ತು. ಇದೀಗ ಮತ್ತೊಮ್ಮೆ ತಮ್ಮ ಕರ್ತವ್ಯ ನಿಷ್ಠೆ, ಧೈರ್ಯ ಮತ್ತು ಮಾನವೀಯತೆಯ ಮೂಲಕ ಜೀವ ರಕ್ಷಣೆ ಮಾಡಿ ನಾಗರಾಜ್ ಪೂಜಾರಿ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ನಡೆದ ಹುಣ್ಣಿಮೆ ಪೂಜೆಯ ಸಂದರ್ಭದಲ್ಲಿ ಪವಿತ್ರ ದತ್ತಪೀಠದ ಸಮೀಪದಲ್ಲಿ ಮಾಂಸಾಹಾರ ತಯಾರಿಕೆ ಹಾಗೂ ಸೇವನೆ ನಡೆದಿರುವ ಕುರಿತು ಆರೋಪ ಕೇಳಿಬಂದಿದ್ದು, ಈ ಕುರಿತು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಹುಣ್ಣಿಮೆ ದಿನ ದತ್ತಪೀಠದಲ್ಲಿ ವಿಶೇಷ ಪೂಜೆ, ದತ್ತಹೋಮ ಹಾಗೂ ದತ್ತಪಾದುಕೆಯ ಪೂಜೆಗಳು ಭಕ್ತಿಭಾವದಿಂದ ನೆರವೇರಿದವು. ಈ ವೇಳೆ ಭಕ್ತರಿಗೆ ದತ್ತಪೀಠದ ಇತಿಹಾಸ ಮತ್ತು ಮಹತ್ವದ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮಗಳು ನಡೆದವು. ಆದರೆ ಯಾಗಶಾಲೆಯ ಸಮೀಪದಲ್ಲೇ ಕೆಲವರು ಮಾಂಸಾಹಾರ ತಯಾರಿಸಿ ಸೇವಿಸಿರುವುದಾಗಿ ಆರೋಪಿಸಿರುವ ವೇದಿಕೆ ಇದು ಪವಿತ್ರ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ತರುವ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಇದೇ ವೇಳೆ ದತ್ತಪೀಠದ ಗುಹೆಯೊಳಗೆ ಪೂಜೆಗೆ ತೆರಳುವ ಹಿಂದೂ ಭಕ್ತರ ತಪಾಸಣೆ ಹಾಗೂ ಮೊಬೈಲ್ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿರುವ ಸಂಘಟನೆ, ನ್ಯಾಯಾಲಯದ ಆದೇಶದಂತೆ ದತ್ತಪೀಠದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಮಾಂಸಾಹಾರ ಸೇವನೆ ಅಥವಾ ತಯಾರಿಕೆಗೆ ಅವಕಾಶ ಇರಬಾರದು ಎಂದು ಹೇಳಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ದಿನಾಂಕ 31/5/2026ರಂದು ಪವಿತ್ರವಾದಂತಹ ದತ್ತಪೀಠದಲ್ಲಿ ಹುಣ್ಣಿಮೆ ಪೂಜೆ ನಿಮಿತ್ತ ನಡೆಯುತ್ತಿದ್ದಂತಹ ದತ್ತ ಹೋಮ ಹಾಗೂ ದತ್ತ ಪಾದುಕೆಯ ಪೂಜೆ ನಡೆಯುವಂತಹ ಯಾಗಶಾಲೆಯ ಪಕ್ಕದಲ್ಲೇ 100 ಮೀಟರ್ ಮತ್ತು 200 ಮೀಟರ್ ದೂರದಲ್ಲಿ ಸಿಲಿಂಡರ್ ಅನ್ನು ಇಟ್ಕೊಂಡು ಅಡಿಗೆ ಮಾಂಸಾಹಾರವನ್ನು ಮಾಡಿ ಭೋಜನವನ್ನು ಭಕ್ಷಣೆಯನ್ನು ಮಾಡ್ತಿರ್ತಕ್ಕಂಥದ್ದು ಕಂಡು ಬಂದಿದೆ. ಆದರೆ ಇದನ್ನ ಮಾಂಸವನ್ನ ತಿನ್ನುತ್ತಿದ್ದಂತಹ ವಿಚಾರವನ್ನ ಅಲ್ಲಿರ್ತಕ್ಕಂತಹ ಮುಜರಾಯಿ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ನೋಡದ ರೀತಿಯಲ್ಲಿ ಇದ್ದಂಥದ್ದು ಅತ್ಯಂತ ಆತಂಕಕಾರಿ ಬೆಳವಣಿಗೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ತಕ್ಷಣವೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಯಾರು ತಪ್ಪಿತಸ್ಥರಿದ್ದಾರೆ ಮತ್ತು ಯಾರು ಈ ರೀತಿಯಾಗಿ ಮಾಂಸಾಹಾರವನ್ನು ಇಲ್ಲಿ ಮಾಡ್ತಿದ್ರು ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಇದನ್ನೆಲ್ಲವನ್ನು ನೋಡದ ಹಾಗೆ ಇದ್ದಂತಹ ಆಡಳಿತ ವರ್ಗದ ಏನು ಅಧಿಕಾರಿಗಳಿದ್ದಾರೆ ಅರವಿಂದ್ ಅವರ ಮೇಲೂ ಸಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಹಾಗೇನೆ ಏನು ಕೆಳಗಡೆಯಿಂದ ಬರುವಂತಹ ಏನು ದತ್ತಪೀಠಕ್ಕೆ ಬರುವವರು ಜವರಿನ್ ಚೆಕ್ ಪೋಸ್ಟ್ ನಲ್ಲಿ ಚೆಕ್ ಆಗುವಂತಹ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯಾದಂತಹ ಸರಿಯಾದಂತಹ ತಪಾಸಣೆಯನ್ನು ಮಾಡದೆ ಸಣ್ಣ ಆಟೋಗಳಲ್ಲಿ 7-8 ಜನ ಬರ್ತಿರತಕ್ಕಂಥ ನೋಡಿದ್ರು ಸಹ ಅದನ್ನು ಸಹ ಸರಿಯಾಗಿ ತಪಾಸಣೆ ಮಾಡದೆ ಮತ್ತೆ ಬೇರೆ ಕಡೆಯಿಂದ ಬರುವಂತಹ ಏನು ಆಟೋಗಳಿದೆ ಆಟೋಗಳು ಕೇವಲ ಹಾಸನ ತಾಲೂಕಿನ ಪ್ರಸಿದ್ಧ ದುದ್ದ ಹೋಬಳಿಯ ಮೆಳಗೋಡು ಗ್ರಾಮದಲ್ಲಿರುವ ಗ್ರಾಮೀಣ ಭಾಗದ ಸಾವಿರಾರು ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವ ಶ್ರೀ ಮಾರುತಿ ಪ್ರೌಢಶಾಲೆ ಮುಚ್ಚುತ್ತಿದೆ ಎಂಬ ಅಪಪ್ರಚಾರ ವ್ಯವಸ್ಥಿತವಾಗಿ ಕೇಳಿಬರುತ್ತಿದ್ದು, ಇದು ಸಂಪೂರ್ಣ ಸುಳ್ಳು ಎಂದು ಶಾಲಾ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. 1982ರಲ್ಲಿ ಸ್ಥಾಪನೆಯಾದ ಶ್ರೀ ಮಾರುತಿ ಪ್ರೌಢಶಾಲೆಯು ಪ್ರಸ್ತುತ 44 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿದೆ. ಸುತ್ತಮುತ್ತಲಿನ 10 ಹಳ್ಳಿಗಳ ಶೋಷಿತ, ಹಿಂದುಳಿದ ಹಾಗೂ ಕೃಷಿಕರ ಕುಟುಂಬಗಳ ಮಕ್ಕಳಿಗೆ ಅಂದಿನಿಂದ ಇಂದಿನವರೆಗೂ ಈ ಸಂಸ್ಥೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಶಾಲೆ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸುವ ಮೂಲಕ ಹಾಸನ ತಾಲೂಕಿನಲ್ಲೇ ಹೆಸರುವಾಸಿಯಾಗಿದೆ. ಶ್ರೀ ಮಾರುತಿ ಪ್ರೌಢಶಾಲೆ ಕೇವಲ ಪುಸ್ತಕದ ಪಾಠಗಳನ್ನಷ್ಟೇ ಕಲಿಸದೆ ಸಂಸ್ಕಾರವನ್ನು ಕಲಿಸಿದೆ ಎಂಬುದಕ್ಕೆ ಇತ್ತೀಚೆಗಷ್ಟೇ ನಡೆದ ಗುರುವಂದನಾ ಕಾರ್ಯಕ್ರಮವೇ ಸಾಕ್ಷಿ. ಇಷ್ಟೆಲ್ಲ ಉತ್ತಮ ಹಿನ್ನೆಲೆ ಹೊಂದಿರುವ ಶಾಲೆಯ ಬಗ್ಗೆ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಶಿಕ್ಷಕರಿಲ್ಲ, ಶಾಲೆ ಮುಚ್ಚುತ್ತಿದೆ ಎಂದು ಕೆಲವರು ಪೋಷಕರಲ್ಲಿ ಗೊಂದಲ ಮೂಡಿಸಲು ಅಪಪ್ರಚಾರ ಮಾಡುತ್ತಿದ್ದಾರೆ. ಶಾಲೆಗೆ ಮಕ್ಕಳ ಸಂಖ್ಯೆ ವೃದ್ಧಿಸಲು ಮತ್ತು ಶಿಕ್ಷಕರ ಕೊರತೆ ನೀಗಿಸಲು ಹಳೆಯ ವಿದ್ಯಾರ್ಥಿಗಳ ಸಂಘ ಮತ್ತು ಆಡಳಿತ ಮಂಡಳಿ ಈಗಾಗಲೇ ಬದ್ಧವಾಗಿದೆ. ಉಚಿತ ಸೌಲಭ್ಯಗಳು, ವಿಶೇಷ ತರಗತಿಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಶಾಲೆ ಮುಚ್ಚುವುದಿಲ್ಲ. ಪೋಷಕರು ಇಂತಹ ಸುಳ್ಳು ವದಂತಿಗಳನ್ನು ನಂಬಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬಾರದು. ಮಕ್ಕಳನ್ನ ಧೈರ್ಯವಾಗಿ ನಮ್ಮ ಶಾಲೆಗೆ ಸೇರಿಸಿ ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಊರಿನ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದನ್ನು ಈ ಶಾಲೆ ಮುಚ್ಚಬೇಕು ಅನ್ನೋ ದುರುದ್ದೇಶದಿಂದ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನೀವು ಎಲ್ಲ ಬರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇರ್ಕೊಳ್ಳಿ, ಉತ್ತಮವಾದ ಫಲಿತಾಂಶವನ್ನು ನಾವು ಅದರಿಂದ ಎಲ್ಲಿವರೆಗೂ ಕೊಡ್ತಲೇ ಇದ್ದೀವಿ. ಔಟ್ ಆಫ್ ನಾವು ರಿಸಲ್ಟ್ ಕೊಟ್ಟಿದ್ದೀವಿ. ಯಾವುದಕ್ಕಿಂತಲ್ಲಿ ಲೀಸ್ಟ್ ನೋಡಿಸಿ, ಹಂಗಾಗಿ ನಮ್ಮಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ಇದನ್ನ ಬೇಕು ಅಂತಲೇ ಅಕ್ಕಪಕ್ಕ ಸ್ಕೂಲವ್ರು ಮಾಡ್ಯವರು ಅಲ್ಲೇ ಬೇರೆಯವ್ರು ಮಾಡ್ಯವ್ರು ನಮ್ಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಾಗ್ತಿಲ್ಲ. ಯಾವ ರೀತಿ ಮಾಡಿದ್ರೆ ಅನ್ನೋದು ನಾವು ಪರಿಶೀಲನೆ ಮಾಡಿದ್ರೆ ನಮ್ಗೆ ಅದರಲ್ಲೂ ಏನು ಗೊತ್ತಾಗ್ತಿಲ್ಲ. ಮಧ್ಯವರ್ತಿಗಳು ಈ ಥರ ಮೆಳಗೋಡು ಸ್ಕೂಲ್ ಮುಚ್ಚಿದೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಆ ಥರದ್ದೇನು ಇಲ್ಲ. ಊರಿನ ಗ್ರಾಮಸ್ಥರಾಗಲಿ, ನಮ್ಮಲ್ಲೇ ನಮ್ಮ ಕಮಿಟಿನಾಗಲಿ, ಊರಿನ ಟೀಚರ್ಗಳಲ್ಲಿ ಟೀಚರ್ಸ್ ಇಲ್ಲ ಅಂತ ಹೇಳ್ತಾರೆ. ಟೀಚರ್ಸ್ ಇಲ್ಲ ಅಂತಂದರೆ ಈ ಔಟ್ ಆಫ್ ರಿಸಲ್ಟ್ ಎಲ್ಲಿಂದ ಬರುತ್ತೆ? ಟೀಚರ್ಸ್ಗಳು ಇಲ್ಲ ಅಂತಂದರೆ ಔಟ್ ಆಫ್ ರಿಸಲ್ಟ್ ಬರುತ್ತೆ. ಅದರಿಂದ ಆಗ್ಬಿಟ್ಟು 82ರಿಂದ 2025ರವರೆಗೆ ನಮ್ಮ ಸ್ಕೂಲ್ ರಿಸಲ್ಟ್ ನೋಡಿ ಹೇಗಿದೆ ಅಂತೇಳಿ ನಾವು ಅದನ್ನ ರಿಸಲ್ಟನ್ನು ಔಟ್ ಆಫ್ ಕೊಡ್ಕೊಬಂದು ಈ ಥರ ಕಿರಿಗಳು ಈ ಥರ ನಮ್ಮ ಸ್ಕೂಲನ್ನ
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹನೂರು ಪಟ್ಟಣದ ಸಮೀಪ ಇರುವ ಕೃಷಿ ಇಲಾಖೆಯಲ್ಲಿ ಸರ್ಕಾರ ರೈತರಿಗಾಗಿ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಆಯೋಜಿಸಿದ್ದ ರೈತರಿಗಾಗಿ 26-27ನೇ ಸಾಲಿನ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಂಆರ್ ಮಂಜುನಾಥ್, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಈ ಬಾರಿ ಸ್ವಲ್ಪ ಮುಂಚಿತವಾಗಿ ಮುಂಗಾರು ಮಳೆಯಾಗಿರುವುದರಿಂದ ರೈತರು ಬಿತ್ತನೆ ಮಾಡಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಅದಕ್ಕಾಗಿ ಸರ್ಕಾರ ದ್ವಿದಳ ಧಾನ್ಯಗಳು, ಮುಸುಕಿನ ಜೋಳ, ಉದ್ದು ಇನ್ನಿತರ ಪದಾರ್ಥಗಳನ್ನು ರೈತ ದರದಲ್ಲಿ ನೀಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಂಡು ರೈತರು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದರು. ಇದೇ ವೇಳೆ ಕೊಳ್ಳೇಗಾಲ ಕೃಷಿ ಉಪನಿರ್ದೇಶಕ ರಂಗಸ್ವಾಮಿ ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಿ, ರೈತರುಗಳು ಸಮರ್ಪಕವಾಗಿ ಸರ್ಕಾರದಿಂದ ವಿತರಣೆ ಮಾಡುವ ಸಕಲ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಬೆಳೆಗಳನ್ನು ಬೆಳೆದು ಅತ್ಯಾಧುನಿಕ ಲಾಭ ಗಳಿಸಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಅಲ್ಲಿ ಇಷ್ಟೋ ದಿನ ಆ ಕೆರೆ ಏನಾದ್ರು ಅಳತೆ ಮಾಡಕ್ ಹೋದ್ರೆ ವಿಷದ ಬಾಟ್ಲನ್ನು ಬಚ್ಚಿಟ್ಕೊಂಡಾರಂತೆ. ಯಾರು ಇವತ್ತೂರಿ ಮಾಡ್ಕೊಂಡು ಈ ಸಾರಿ ಬಿಡದೆ 16 ಎಕರೆ ತೆರವು ಮಾಡಿಸಿದ್ವಿ. ಬಹುಶಃ ನಿಮ್ಗೆಲ್ಲ ಒಂದು ಉದಾಹರಣೆ ನೋಡ್ಕೊಂಡ್ ಬಂದ್ರೆ ಆ ಲೆಕ್ಕ ಬಹಳ ಇದೆ. ಇಡೀ ಆ PG ಪಾಳ್ಯದಲ್ಲಿ ಎಲ್ಲೂ ಕೆರೆಗಳಿಲ್ಲ. ಬಂದ ನೀರು ಸೀದಾ ಉತ್ತರ ಹಳ್ಳಕೊಂಡು ಹೋಗುತ್ತೆ, ಎಲ್ಲ ಹೊರಟೋಗುತ್ತೆ. ಈ ಬೇಸಿಗೆಯಲ್ಲಾಗ್ಲಿ ಮತ್ತೆ ಈ ಒಂದು ಆಹಾಕಾರ ಬಂದ ಬಹಳ ತೊಂದರೆ ಆಗುತ್ತೆ. ಈಗ 10 ಸಲ ಹೆಚ್ಚಲೇಬೇಕು. ಉಡುತೊರೆ ಹಳ್ಳದಿಂದ ಲಿಫ್ಟ್ ಮಾಡಿ ಅದಕ್ಕೆ ತುಂಬಿಸ್ಲಿಕ್ಕೆ ಈಗ ನೋಡ್ಕೊಂಡ್ ಬರಕ್ಕೆ ಹೋಗ್ತಾ ಇದೆ. ಒಂದು ವ್ಯವಸ್ಥೆ ಎಲ್ಲಾ ಕಡೆ ಎಲ್ಲಾ ರೈತರಿಗೂ ಕನಿಷ್ಠ ಅಂತರ್ಜಲ ಹೆಚ್ಚಬೇಕು, ಅವರ ಬದುಕಟ್ಕೊಳ್ಳಿಕ್ಕೆ ನೀರು ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ವಿ. ಸೊ ಇವತ್ತು ತಾವೆಲ್ಲ ಏನ್ ಬಂದು ಭಾಗವಹಿಸಿದಿರ, ಇದು ಬಹಳ ನಿಮಗೆ ಯಶಸ್ವಿ ಆಗಲಿ, ನಿಮಗೆ ಏನು ಬೆಳೆದಂತ ಬೆಲೆ ಫಲಿಸ್ಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈ ವೇಳೆ ಕೃಷಿ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ಬಾಬಣ್ಣ, ಡಿಕೆ ರಾಜು, ಜೆಸಿಂಪಾಷಾ, ಚಿನ್ನ ವೆಂಕಟ್ ಇನ್ನಿತರರು ಹಾಜರಿದ್ದರು. ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬಳ್ಳಾರಿಯ ವಿಜಯನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಸ್ಪತ್ರೆ ಆವರಣಕ್ಕೆ ಮಳೆ ನೀರು ನುಗ್ಗಿ ರೋಗಿಗಳು ಹಾಗೂ ಸಿಬ್ಬಂದಿ ತೀವ್ರ ಸಂಕಷ್ಟ ಅನುಭವಿಸಿದ ಘಟನೆ ನಡೆದಿದೆ. ನಗರದಲ್ಲಿ ಒಂದೇ ರಾತ್ರಿ ಸುಮಾರು 117 ಮಿಲಿಮೀಟರ್ ಮಳೆಯಾಗಿದ್ದು, ಆಸ್ಪತ್ರೆಯ ಹಲವು ವಿಭಾಗಗಳ ಒಳಗೂ ನೀರು ನುಗ್ಗಿದೆ. ಇದರಿಂದ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳು, ಅವರ ಸಂಬಂಧಿಕರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಪರದಾಡುವಂತಾಯಿತು. ಘಟನೆಯು ಆಸ್ಪತ್ರೆ ಆವರಣದಲ್ಲಿನ ಸಮರ್ಪಕ ಒಳಚರಂಡಿ ವ್ಯವಸ್ಥೆಯ ಕೊರತೆ ಹಾಗೂ ಜಲಾವೃತ ಸಮಸ್ಯೆಯನ್ನ ಮತ್ತೊಮ್ಮೆ ಬಯಲಿಗೆಳೆದಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ಆಸ್ಪತ್ರೆ ಆವರಣದ ಹಲವು ಭಾಗಗಳು ಕೆರೆಯಂತಾಗಿದ್ವು. ಸರ್ಕಾರಿ ಆಸ್ಪತ್ರೆಯಲ್ಲಿನ ಈ ಅವ್ಯವಸ್ಥೆ ಕುರಿತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಇದು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ಮೊಣಕಾಲು ಮಟ್ಟ ನೀರು. ರೋಗಿಗಳು ಪರದಾಡೋದು ಕಷ್ಟ ಆಗಿದೆ. ಪ್ರತಿಯೊಂದು ರೂಮ್ನಲ್ಲಿ ನೀರು, ಸಿಟಿ ಸ್ಕ್ಯಾನ್ ರೂಮ್ನಲ್ಲಿ ನೀರು. ಈ ಬಳ್ಳಾರಿಯ ಪರಿಸ್ಥಿತಿ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ, ಜನಸಾಮಾನ್ಯರಿಗೆ ಸುರಕ್ಷತೆ ಇಲ್ಲ, ರೋಗಿಗಳಿಗೆ ಸುರಕ್ಷತೆ ಇಲ್ಲ. ಇದನ್ನ ಮಹಾನಗರ ಪಾಲಿಕೆ ಸದಸ್ಯರಾದ ಎಂ ಗೋವಿಂದರಾಜುಲು ಅವರು ವೀಕ್ಷಣೆ ಮಾಡಕ್ ಬಂದರೆ, ನೀರೇ ನೀರು, ಇದೇನೋ ದೊಡ್ಡ ರಾಜಕಾಲುವೆ ಹಾಗೆ ನೀರು ಹರಿತಾ ಇದೆ. ಎಲ್ಲದರಲ್ಲಿ ನೀರೇ. ಈ ಡೈರೆಕ್ಟರ್ ಏನ್ ಕೆಲಸ ಮಾಡ್ತಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲೇ ಸ್ಟ್ರಕ್ಚರ್ ತಪ್ಕೊಂಡು ಹೋಗ್ತಾ ಇದ್ದಾರೆ, ರೋಗಿಗಳು ಹಂಗೆ ಪರದಾಡ್ತಾ ಇದ್ದಾರೆ. ಭಟ್ಕಳ ತಾಲೂಕಿನ ಯಲ್ವಡಿ ಕವ್ವೂರು ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಕಾಡಿನಿಂದ ನಾಡಿಗೆ ಬಂದ ಚಿರತೆಯೊಂದು ಆಕಸ್ಮಿಕವಾಗಿ ಆಯತಪ್ಪೆ ಬಾವಿಗೆ ಬಿದ್ದಿದ್ದು, ಈಗ ಆ ಚಿರತೆಯನ್ನು ಅರಣ್ಯ ಇಲಾಖೆ ರೆಸ್ಕ್ಯೂ ತಂಡ ರಕ್ಷಣೆ ಮಾಡಿರುವ ಘಟನೆ ನಡೆದಿದೆ. ಯಲ್ವಡಿ ಕವ್ವೂರ ಗ್ರಾಮದ ವೆಂಕಟೇಶ್ ನಾರಾಯಣ ನಾಯ್ಕ ಅವರ ಮನೆಯ ಬಾವಿಯಲ್ಲಿ ಚಿರತೆ ಬಿದ್ದಿದ್ದು, ಮುಂಜಾನೆ ನೀರು ಸೇದಲು ಹೋದ ಮನೆಯವರು ಬಾವಿಯಲ್ಲಿ ಇಣುಕಿ ನೋಡಿದಾಗ ಚಿರತೆಯನ್ನ ಕಂಡು ಬೆಚ್ಚಿಬಿದ್ರು. ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳಾದ RFO ವಿಶ್ವನಾಥ್ ಹಾಗೂ ಸಿಬ್ಬಂದಿ ಕಾರ್ಯಪ್ರವೃತ್ತರಾದರು. ಅವರ ಮಾರ್ಗದರ್ಶನದಲ್ಲಿ ಹೊನ್ನಾವರದ ವನ್ಯಜೀವಿ ರಕ್ಷಣಾ ತಂಡವನ್ನು ಸಂಪರ್ಕಿಸಿ ರಕ್ಷಣಾ ಕಾರ್ಯ ಕೈಗೊಳ್ಳಲಾಯಿತು.
ತಂಡವು ಕೆಲವು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಚಿರತೆಯನ್ನು ಸಜೀವವಾಗಿ ಸೆರೆ ಹಿಡಿದು ಅರಣ್ಯ ಇಲಾಖೆಯ ಸುಪರ್ದಿಗೆ ಒಪ್ಪಿಸಿತು. ಬಳಿಕ ಚಿರತೆಯನ್ನು ಸುರಕ್ಷಿತವಾಗಿ ಬೋನಿನಲ್ಲಿ ಇರಿಸಲಾಗಿದ್ದು ಸ್ಥಳೀಯ ಗ್ರಾಮಸ್ಥರಿಗೆ ವೀಕ್ಷಿಸಲು ಅರಣ್ಯ ಇಲಾಖೆ ಅವಕಾಶ ಕಲ್ಪಿಸಿಕೊಟ್ಟಿತು. ಸುದ್ದಿ ಹರಡುತ್ತಿದ್ದಂತೆ ಯಲವಡಿ, ಕಾವೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ನೂರಾರು ಜನರು ಸ್ಥಳಕ್ಕಾಗಮಿಸಿ ಚಿರತೆಯನ್ನು ವೀಕ್ಷಿಸಿದ್ರು. ಚಿರತೆಯನ್ನು ವೈದ್ಯಕೀಯ ಪರೀಕ್ಷೆಯ ನಂತರ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡುವ ಸಾಧ್ಯತೆ ಇದೆ ಎಂದು ರೆಸ್ಕ್ಯೂ ತಂಡ ಮಾಹಿತಿ ತಿಳಿಸಿದೆ. ಕಾಡಿನಿಂದ ನಾಡಿಗೆ ಬಂದಂಥ ಚಿರತೆ ಆಯತ್ತಿ ಬಾವಿಲಿ ಬಿದ್ದಿ ಅಂತ ನಮ್ಮ ಭಟ್ಕಳ ರೇಂಜ್ ಆಫೀಸಿಂದ ಫೋನ್ ಬಂತು. ಆರೋಗ್ಯ ಸಾಹೇಬರು ಫೋನ್ ಮಾಡಿದ್ರು ಬೆಳಿಗ್ಗೆ ನನಗೆ. ನಾರಾಯಣ್ ನಾಯ್ಕೇನ ಒಂದು ಅವ್ರ ಮನೆಯಲ್ಲಿ ಸರ್ಕೋಲಿ ಕಟ್ಟದಿಂದ ಸರ್ಕೊಳಗೆ ಅವ್ರು ಫೋನ್ ಬಂದವಾಗ ನಾನು ಬರ್ತೀನಿ ಅದನ್ನು ರೆಸ್ಕ್ಯೂ ಮಾಡುವಂತ ಬಂದು ನಮ್ಮ ಡೈರಿಂಗ್ ಟೀಮ್ನವರಿಗೆಲ್ಲ ಕಾಲ್ ಮಾಡಿ ಕರೆಸಿ ನಮ್ಮ ಮಹೇಶ್ ನಾಯ್ಕ್, ಪವನ್ ನಾಯ್ಕ್, ನಾಗರಾಜ್ ನಾಯ್ಕ್ ಹಾಗೂ ನಾಗರಾಜ್ ನಾಯ್ಕ್ ಅಂತ ಒಳಗೊಂಡು ಈಗಾಗಲೇ ನಾವು ಭಟ್ಕಳ ತಲುಪಿ ಯಾವುದೇ ಒಂದು ತೊಂದರೆ ಇಲ್ಲದೇ ನಮ್ಮ ಎಲ್ಲ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಸಹಾಯದಿಂದ ಅದನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತಿ ಈಗ ಬೋನಿಗೆ ರಿಲೀಸ್ ಮಾಡಿದ್ದೇವೆ. ಈ ಸಂಬಂಧಪಟ್ಟಂತೆ ನಮ್ಮ ಅರಣ್ಯ ಇಲಾಖೆಯ ಮಾರ್ಗದರ್ಶನದಂತೆ ಎಲ್ಲಿ ರಿಲೀಸ್ ಮಾಡಬೇಕಂತ ಮುಂದಿನ ಕಾರ್ಯ ನಡೀಬೇಕಿದೆ. ಥ್ಯಾಂಕ್ ಯು. ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಸಂಘ ಸಂಸ್ಥೆ ಧನ ಸಹಾಯ ಯೋಜನೆ ಅಡಿಯಲ್ಲಿ ಸಂಗೀತ ಸಂಭ್ರಮ ಕಾರ್ಯಕ್ರಮ ಜರುಗಿದೆ. ಈ ವೇಳೆ ಮಂಗಳೂರಿನ ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಹನುಮಂತಪ್ಪ ಅವರು ಮಾತನಾಡಿ, ಇಂದಿನ ಆಧುನಿಕ ದಿನಗಳಲ್ಲಿ ಜಾನಪದ ಕಲೆಗಳು ಹಾಗೂ ಸಂಗೀತದ ಆಸಕ್ತಿ ಕಡಿಮೆಯಾಗುತ್ತಿದೆ. ಈ ಕಲೆಯನ್ನು ಜೀವಂತವಾಗಿ ಉಳಿಸಲು ಯುವ ಜನಾಂಗ ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಚಟುವಟಿಕೆ ಮಾಡಿದಾಗ ಕಲೆಗೆ ಪ್ರೋತ್ಸಾಹ, ಬೆಂಬಲ ಸಿಗುತ್ತದೆ ಎಂದು ಹೇಳಿದರು. ನಂತರ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಆ ಜನರಿಂದ ಹುಟ್ಟಿದಂತಹ ಸಾಹಿತ್ಯ ಜಾನಪದ ಸಾಹಿತ್ಯ. ಅಕ್ಷರವನ್ನ ಕಲಿದೇ ಇರತಕ್ಕಂಥವರು ಅನಕ್ಷರಸ್ಥರು ತಮ್ಮ ಅನುಭವಗಳನ್ನ ಹಾಡಿನ ರೂಪದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ, ಕಥೆಗಳ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಒಂದು ಸಾಹಿತ್ಯವನ್ನ ನಾವು ಜಾನಪದ ಸಾಹಿತ್ಯ ಅಂತೇಳಿ ನಾವು ಕಲಿತೇವೆ. ಯಾವಾಗ ಮನುಷ್ಯ ಭಾಷೆಯನ್ನ ಕಲ್ತ್ಕೊಂಡ ನಮಗೆ ಕೆಲವೊಂದು ಮಾಹಿತಿ ಪ್ರಕಾರ ಕ್ರಿಸ್ತಶಕ 1-2 ಶತಮಾನದಲ್ಲಿ ಈ ನಮ್ಮ ಭಾಷೆ ಹುಟ್ಕೊಂಡು, ಕನ್ನಡ ಭಾಷೆ ಹುಟ್ಕೊಂಡು, ಭಾಷೆ ಹುಟ್ಕೊಂಡ ಸುಮಾರು 500 ವರ್ಷಗಳ ನಂತರ ಅಕ್ಷರಗಳು ಹುಟ್ಕೊಂಡು ಮೊಟ್ಟ ಮೊದಲು ಈ ಹರಿಬಿಡಿ ಶಾಸನ ಅನ್ನುವಂಥ ಒಂದು ಶಾಸನದಲ್ಲಿ ಕನ್ನಡದ ಪದಗಳ ಬಳಕೆ ಆಗಿದೆ. ಹೀಗೆ ಮಾತುಕಂತ ಮನುಷ್ಯ ತನ್ನ ವಿಚಾರಗಳನ್ನು ಮಾಡ ಸಾಹಿತ್ಯ ರೂಪದಲ್ಲಿ ಹೇಳುವುದನ್ನು ರೂಢಿಸಿಕೊಂಡ, ಆಗ ಸಾಹಿತ್ಯ ಸೃಷ್ಟಿಯಾಗಿದೆ. ಹಾಗಾದ್ರೆ ನಮಿಸಿದಂತ ಮೊದಲ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ, ಈ ವೇಳೆ ಸಂಗಮೇಶ ಕಲ್ಮಠ, ಬಸವರಾಜ್ ಕೂಡ್ಲಿ, ಬಸವರಾಜ್ ಉಪ್ಪಿನ, ಕಳ್ಕಪ್ಪ ಕುಂಬಾರ ಸೇರಿದಂತೆ ಇತರರು ಭಾಗವಹಿಸಿದರು. ಫೋಕ್ಸೋ ಪ್ರಕರಣವೊಂದರಲ್ಲಿ ಸಹಾಯ ಮಾಡುವ ಆಮಿಷವೊಡ್ಡಿ ಲಂಚ ಸ್ವೀಕರಿಸುತ್ತಿದ್ದ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಎಎಸ್ಐ ಮತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಎಎಸ್ಐ ಶಿವಶರಣಪ್ಪ ಹಾಗೂ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಜ್ಯೋತಿ ಲೋಕಾಯುಕ್ತ ಬಲೆಗೆ ಬಿದ್ದ ಪೊಲೀಸ್ ಸಿಬ್ಬಂದಿಯಾಗಿದ್ದು, ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಫೋಕ್ಸೋ ಪ್ರಕರಣವೊಂದರಲ್ಲಿ ಸಹಾಯ ಮಾಡುವುದಾಗಿ ನಂಬಿಸಿ ಈ ಇಬ್ಬರು ಪೊಲೀಸರು ರೋಹಿಣಿ ಎಂಬುವವರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈಗಾಗಲೇ ಈ ಹಿಂದೆ 1,000 ಲಂಚದ ಹಣವನ್ನ ಪಡೆದಿದ್ದ ಇವರು ಉಳಿದಂತೆ ಮತ್ತೊಮ್ಮೆ 10,000 ಹಣ ನೀಡುವಂತೆ ಪೀಡಿಸುತ್ತಿದ್ದರು ಎನ್ನಲಾಗಿದೆ. ಲಂಚ ನೀಡಲು ಮನಸ್ಸಿಲ್ಲದ ರೋಹಿಣಿಯವರು ಈ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ದೂರಿನ ಅನ್ವಯ ಕಾರ್ಯಾಚರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಂದ 10,000 ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಅರುಣ್ ಕುಮಾರ್ ಮುರುಗುಂಡಿ ಹಾಗೂ ಸಿಬ್ಬಂದಿಗಳ ನೇತೃತ್ವದ ತಂಡ ಈ ಇಬ್ಬರು ಆರೋಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸದ್ಯ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿರುವ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಕ್ಕಳ್ಳಿ ಗ್ರಾಮದಲ್ಲಿ ನರಭಕ್ಷಕ ಚಿರತೆಯೊಂದು ನಾಯಿಯನ್ನ ಎಳೆದುಕೊಂಡು ಹೋಗಿ ಕೊಂದಿರುವ ಘಟನೆ ನಡೆದಿದ್ದು, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಕಳೆದ ಕೆಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು, ಇದೀಗ ಜಕ್ಕಳ್ಳಿ ಗ್ರಾಮದ ನಿವಾಸಿಯೊಬ್ಬರ ಸಾಕು ನಾಯಿಯನ್ನ ಎಳೆದುಕೊಂಡು ಹೋಗಿ ಕೊಂದಿದೆ. ಈ ಘಟನೆಯಿಂದಾಗಿ ಜಕ್ಕಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಜಮೀನುಗಳಿಗೆ ಕೆಲಸಕ್ಕೆ ಹೋಗಲು ಹಾಗೂ ಗ್ರಾಮದ ರಸ್ತೆಗಳಲ್ಲಿ ಓಡಾಡಲು ತೀವ್ರ ಭಯಭೀತರಾಗಿದ್ದಾರೆ. ಮಕ್ಕಳು ಮತ್ತು ವೃದ್ಧರ ಸುರಕ್ಷತೆಯ ಬಗ್ಗೆ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬೋನ್ ಅಳವಡಿಸುವ ಮೂಲಕ ಚಿರತೆಯನ್ನು ಸೆರೆ ಹಿಡಿಯಬೇಕು ಎಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಪೆರಿಯಾನಾಯಗಂ ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸರ್ಪ್ರೈಸ್ ಎಂಟ್ರಿ. ಸಿಎಂ ಆದ ಬಳಿಕ ಮೊದಲ ಬಾರಿ ಕನಕಪುರಕ್ಕೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ ಪ್ರಯಾಣಿಕರು.
ಸಕಲೇಶಪುರದಲ್ಲಿ ಕಾಡಾನೆಗಳ ಅಟ್ಟಹಾಸ, ಕಾಫಿ ಬೆಳೆ ನಾಶ, ಶಾಶ್ವತ ಕ್ರಮಕ್ಕೆ ರೈತರ ಆಗ್ರಹ. ದೇವರಿಗಿಂತ ತಾಯಿ ಮತ್ತು ಬಾಬಾ ಸಾಹೇಬರೇ ಶ್ರೇಷ್ಠ, ವೈಚಾರಿಕತೆಯಿಂದ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ, ಹಿರಿಯ ಉದ್ಘೋಷಕ ಎಂಕೆ ಶಿವಕುಮಾರ್ ಅಭಿಮತ. ಇದಾಗಿದೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.